ಹೇಗಿದ್ದೀರಲ್ಲ. ಇವತ್ತು ನಾನು ಕೆಂಪು ಕಡಲೆಕಾಳನ್ನು ಉಪಯೋಗಿಸಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಇದನ್ನು 8 ಅವರ್ ನೀರಲ್ಲಿ ನೆನೆ ಹಾಕಬೇಕು. ಮಿನಿಮಮ್ 8 ಅವರ್, ಓವರ್ ನೈಟ್ಸ್ ನೆನೆ ಹಾಕ್ಬೋದು. ಆನಂತರ ಇದನ್ನು ಕುಕ್ಕರಿಗೆ ಹಾಕಿ ಒಂದು 5 ವಿಷಲ್ ಬರಿಸಬೇಕು. ಆವಾಗ ಸ್ಮೂತಾಗಿ ಒಳ್ಳೆ ಬೇಯ್ತದೆ. ಇಲ್ಲದಿದ್ದರೆ ಸ್ವಲ್ಪ ಗಟ್ಟಿ ಗಟ್ಟಿಯಿಂದ ಅನಿಸ್ತದೆ. ಇನ್ನು ಮಸಾಲೆ ರುಬ್ಕೊಳ್ಳುವ. ಇಲ್ಲಿ ನಾನು ತೆಂಗಿನಕಾಯಿ ಮೊದಲು ಸೇರಿಸ್ತಾ ಇದ್ದೇನೆ. ಆನಂತರ 4 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇನ್ನು ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೇನೆ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೇನೆ. ಇನ್ನು 1 ಸ್ಪೂನು ಮೆಣಸು ಸೇರಿಸ್ತಾ ಇದ್ದೇನೆ. ಇನ್ನು ಒಂದು ಸ್ವಲ್ಪ ಅರಶಿನ. ಇನ್ನು ಕಟ್ ಮಾಡಿಟ್ಟಂತಹ ಅರ್ಧ ನೀರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಂಡು ಬರುವ. ನೋಡಿ, ಈಗ ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ. ಆ ಕಡೆ ಕಡಲೆ ಸಹ ಬೆಂದಿದೆ. ಈ ಬೆಂದಂಥ ಕಡಲೆಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ನಂದು ಕುಕ್ಕರ್ ಸ್ವಲ್ಪ ದೊಡ್ಡದಿದೆ, ಅದಕ್ಕಾಗಿ ನಾನು ಚಿಕ್ಕ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ. ಆಗ ನಾವು ಉಪ್ಪು ಹಾಕಲಿಲ್ಲ ಅಲ್ಲ, ಅದಕ್ಕೋಸ್ಕರ. ಇನ್ನು ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊವನ್ನು ಸಹ ಇದಕ್ಕೆ ನನಗೆ ಸೇರಿಸ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ನೀವು ಬೇಕಿದ್ದರೆ ಆಲೂಗಡ್ಡೆ ಸಹ ಸೇರಿಸ್ಬೋದು, ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ. ಇನ್ನು ರುಬ್ಬಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ನಿಮಗೆ ಸಾಂಬಾರು ಗಟ್ಟಿ ಗ್ರೇವಿ ಥರ ಬೇಕಿದ್ದರೆ ನೀರು ಸ್ವಲ್ಪ ಕಮ್ಮಿ ಸೇರಿಸಿ. ಸ್ವಲ್ಪ ಸಾಂಬಾರು ತೆಳು ಬೇಕಿದ್ದರೆ ನೀರು ಜಾಸ್ತಿ ಸೇರಿಸಿ. ಇನ್ನು ಇದು ಒಂದು ಕುದಿ ಬಂದರೆ ನಮ್ಮ ಕಡಲೆಕಾಳು ಸಾಂಬಾರು ರೆಡಿ ಆಗ್ತದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಚಪಾತಿ, ಪೂರಿ, ಅನ್ನದ ಜೊತೆ ಮುದ್ದೆಗೂ ಯೂಸ್ ಮಾಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.